ಓಂ ಶ್ರೀ ಗುರುಭ್ಯೋ ನಮಃ. ಶಿವಪುರ ಎಂಬ ಗ್ರಾಮದಲ್ಲಿ ಶಿವು ಎಂಬ ಹಾಲು ಮಾರುವ ಯುವಕನಿದ್ದ. ಮುಗ್ಧ ಸ್ವಭಾವ. ಶಿವ ಪಾರ್ವತಿ ನನ್ನ ತಂದೆ ತಾಯಿ ಎಂದು ಹೇಳುತ್ತಿದ್ದ. ಅವನ ಬಳಿ ಚೆನ್ನಾಗಿ ಹಾಲು ಕೊಡುವ 2 ದೊಡ್ಡ ಹಸುಗಳಿದ್ದು ಅವುಗಳನ್ನು ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದನು. ಶಿವು ದಿನ ಮುಂಜಾನೆ ಹಾಲು ಕರೆದು ತನ್ನ ಗ್ರಾಮದ ಎಲ್ಲ ಮನೆಗಳಿಗೂ ಹಾಲು ಕೊಡುತ್ತಿದ್ದ. ಅವನು ಒಂದು ನಿಯಮವನ್ನು ಮಾಡಿಕೊಂಡಿದ್ದ. ಹಾಲು ಕೊಟ್ಟ ಮೇಲೆ ಮಿಕ್ಕ ಹಾಲನ್ನೆಲ್ಲ ಊರಿನ ಶಿವನ ಮಂದಿರಕ್ಕೆ ಹೋಗಿ ಶಿವನ ಅಭಿಷೇಕಕ್ಕೆ ಕೊಡುತ್ತಿದ್ದನು. ಅವನ ಮುಗ್ಧ ಸ್ವಭಾವ ಊರಿನವರಿಗೂ ಗೊತ್ತಿತ್ತು. ಒಂದು ದಿನ ಅಭಿಷೇಕಕ್ಕೆ ಹಾಲು ಕೊಡುವಾಗ ಶಿವನ ಸ್ನೇಹಿತ ಉಮೇಶ ಕೇಳಿದ, ನೀನು ಉಳಿದ ಹಾಲನ್ನು ತಂದು ಶಿವನ ಅಭಿಷೇಕಕ್ಕೆ ಕೊಡುತ್ತಿರುವುದು ಒಳ್ಳೆಯದೇ. ಆದರೆ ಶಿವನ ಅಭಿಷೇಕಕ್ಕೆ ಆಗುವಷ್ಟು ಹಾಲು ಕೊಡು. ಬಾಕಿ ಹಾಲಿನಲ್ಲಿ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಪೇಟೆಯಲ್ಲಿ ಮಾರಿ ಹಣ ಗಳಿಸಬಹುದಲ್ಲ ಎಂದು ಹೇಳಿದ. ಅದಕ್ಕೆ ಶಿವು, ನನಗೆ ಸಾಕಾಗುವಷ್ಟು ಶಿವನೇ ಕೊಟ್ಟಿದ್ದಾನೆ. ನಾನು ಅದರಿಂದ ಸಂತೋಷವಾಗಿದ್ದೇನೆ. ಉಳಿದದ್ದು ನಾನೇನು ಮಾಡಲಿ? ಅವನು ಕೊಟ್ಟಿದ್ದನ್ನು ಅವನಿಗೆ ಕೊಡುತ್ತೇನೆ ಎಂದನು. ಮತ್ತೊಂದು ದಿನ ಹೀಗೆ ಶಿವು ಹಾಲು ಅಭಿಷೇಕಕ್ಕೆ ಕೊಡುವಾಗ ಅರ್ಚಕರು ಕೇಳಿದರು, ಶಿವು, ಹೀಗೆ ಪ್ರತಿದಿನವೂ ನೀನು ಶಿವನ ಅಭಿಷೇಕಕ್ಕೆ ಹಾಲನ್ನು ತಂದುಕೊಡುತ್ತಿರುವೆ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಆಸೆ ಇದ್ದು ಅದು ನೆರವೇರಲಿ ಎಂದು ಶಿವನಿಗೆ ಹಾಲನ್ನು ಕೊಡುತ್ತಿರುವೆಯಾ ಕೇಳಿದರು. ಅದಕ್ಕೆ ಶಿವು, ಇಲ್ಲ ಸ್ವಾಮಿ, ನನ್ನ ಆಸೆ ಏನೂ ಇಲ್ಲ. ನಮ್ಮ ಶಿವಪ್ಪನಿಗೆ ನೀರು ಬೆರೆಸಿದ ಹಾಲನ್ನೇ ಅಭಿಷೇಕಕ್ಕೆ ಕೊಡುತ್ತಾರೆ. ನೀವೇ ಅದನ್ನು ಅಭಿಷೇಕವನ್ನು ಮಾಡುತ್ತೀರಿ. ಅದರಿಂದ ನಮ್ಮ ಶಿವಪ್ಪನ ಶರೀರ ದುರ್ಬಲವಾಗುತ್ತದೆ. ನಾನು ಕೊಡುವ ಹಾಲನ್ನು ಕುಡಿದು ಶಿವನು ದಷ್ಟಪುಷ್ಟವಾಗಲಿ ಎಂಬುದು ನನ್ನ ಆಸೆ ಎಂದನು. ಅವನ ಮುಗ್ಧತನಕ್ಕೆ ಪೂಜಾರಿಯು ಒಳ್ಳೆಯದು ಎಂದು ನಕ್ಕುಬಿಟ್ಟರು. ಮತ್ತೊಂದು ದಿನ ಮಳೆ ಬಂದು ಹಿಡಿದ ಮಳೆ ಬಿಡದಂತೆ ಇಡೀ ದಿನ ಸುರಿಯಿತು. ಇದರಿಂದ ಹಾಲು ಹೆಚ್ಚು ಮಾರಾಟವಾಗಲಿಲ್ಲ. ಬಹಳಷ್ಟು ಹಾಲು ಹಾಗೆ ಉಳಿದು ಬಿಟ್ಟಿತು. ಅಷ್ಟೂ ಹಾಲನ್ನು ಶಿವನಿಗೆ ಅರ್ಪಿಸಲು ತೆಗೆದುಕೊಂಡು ಹೋದ. ಇದನ್ನು ನೋಡಿದ ಪೂಜಾರಿ, ಶಿವು, ಬಹಳಷ್ಟು ಹಾಲು ಉಳಿದು ಬಿಟ್ಟಿದೆ. ಹೆಚ್ಚು ಸಮಯ ಇಟ್ಟರೆ ಎಲ್ಲ ಕೆಟ್ಟು ಹೋಗುತ್ತದೆ ಎಂದರು. ಶಿವು ಕೇಳಿದ, ಏನು ಮಾಡಲಿ ಸ್ವಾಮಿ, ಇಷ್ಟೊಂದು ಹಾಲು ಇದೆ. ಅದಕ್ಕೆ ಪೂಜಾರಿ, ನೋಡು ಶಿವು, ಪರಮೇಶ್ವರನಿಗೆ ಪಾಯಸ ಎಂದರೆ ಬಹಳ ಪ್ರೀತಿ. ನೀನು ಈ ಹಾಲನ್ನೆಲ್ಲ ತೆಗೆದುಕೊಂಡು ಹೋಗಿ ಪಾಯಸ ಮಾಡಿ ತಂದುಕೊಡು. ಅದನ್ನು ಭಕ್ತರಿಗೆ ಪ್ರಸಾದವಾಗಿ ಕೊಡಬಹುದು. ಇದರಿಂದ ಶಿವನಿಗೂ ಖುಷಿಯಾಗುತ್ತದೆ ಎಂದರು. ಇದನ್ನು ಕೇಳಿದ ಶಿವು, ಸ್ವಾಮಿ, ನೀವು ಒಳ್ಳೆಯ ಸಲಹೆಯನ್ನೇ ಕೊಟ್ಟಿರುವಿರಿ ಎಂದನು. ಕೂಡಲೇ ಕಿರಾಣಿ ಅಂಗಡಿಯಲ್ಲಿ ಪಾಯಸಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರುತ್ತೇನೆ ಎಂದು ಹೊರಟನು. ಅಂಗಡಿಯಿಂದ ಸಾಮಾನುಗಳನ್ನು ತಂದು ಪಾಯಸ ಮಾಡಿ ಶಿವನಿಗೆ ನೈವೇದ್ಯ ಮಾಡಿಸಿ ದೇವಾಲಯಕ್ಕೆ ಬಂದ ಭಕ್ತರಿಗೆಲ್ಲ ಬೇಕಾದಷ್ಟು ಹಂಚಿದನು. ಇತ್ತ ಕೈಲಾಸದಲ್ಲಿ ಶಿವನ ಮುಖದ ತುಂಬ ಪಾಯಸ ಅಂಟಿಕೊಂಡಿದ್ದನ್ನು ಪಾರ್ವತಿ ನೋಡಿ, ಇದೇನು ಸ್ವಾಮಿ, ನಮ್ಮ ಶ್ರೀಕೃಷ್ಣನು ತನ್ನ ಗೋವುಗಳ ಹಾಲಿನಿಂದ ಕೀರು ಮಾಡಿ ನಿಮಗೆ ಕಳಿಸಿರಬೇಕು. ಅದರ ಪ್ರಭಾವ ನಿಮ್ಮ ಬಾಯಿ ತುಂಬ ಪಾಯಸವಾಗಿದೆ. ನಮ್ಮ ಕೃಷ್ಣನಿಗೆ ಆಶೀರ್ವಾದ ಮಾಡಿಬಿಡಿ ಎಂದು ನಗುತ್ತಾ ಹೇಳಿದಳು. ಪಾರ್ವತಿ, ಇದು ನನ್ನ ಪ್ರಿಯ ಭಕ್ತ ಶಿವು ಕೊಟ್ಟ ಪಾಯಸ. ಪ್ರತಿದಿನವೂ ನನಗೆ ಶುದ್ಧ ಹಾಲನ್ನು ಕೊಡುತ್ತಿದ್ದ. ಏಕೆಂದರೆ ನೀರು ಬೆರೆಸಿದ ಹಾಲಿನಿಂದ ನನ್ನ ದೇಹ ಸೊರಗಿದೆಯಂತೆ. ಶುದ್ಧ ಹಾಲು ಕುಡಿದು ನಾನು ಸದೃಢನಾಗಬೇಕಂತೆ. ದಿನವೂ ನಾನು ಅವನು ಕೊಡುವ ಹಾಲನ್ನು ಸೇವಿಸುತ್ತೇನೆ. ಈ ದಿನವಂತೂ ಬಹಳ ರುಚಿಯಾದ ಹಾಲಿನ ಕೀರು ಮಾಡಿ ಕೊಟ್ಟಿದ್ದಾನೆ. ಅಮೃತದಷ್ಟೇ ಸವಿಯಾಗಿದೆ ಎಂದು ನಗುತ್ತಾ ನುಡಿದನು. ಪಾರ್ವತಿ ಹೇಳಿದಳು, ಸ್ವಾಮಿ, ನೀವು ಹೇಳುವ ನಿಮ್ಮ ಭಕ್ತನ ಕತೆ ಸ್ವಾರಸ್ಯವಾಗಿದೆ. ಒಮ್ಮೆ ನಾವು ಅವನನ್ನು ಪರೀಕ್ಷೆ ಮಾಡೋಣ ಎಂದಳು. ಶಿವನು, ನಡೆ, ಈಗಲೇ ಹೋಗೋಣ ಎಂದು ಶೆಟ್ಟಿ ದಂಪತಿಗಳಾಗಿ ಭೂಲೋಕಕ್ಕೆ ಬಂದು ಶಿವನ ಮನೆಗೆ ಬಂದರು. ಶಿವು ಕೈ ಮುಗಿದು, ಬನ್ನಿ, ನನ್ನಿಂದ ಏನಾಗಬೇಕಿತ್ತು ಎಂದನು. ನಾವು ನಿನ್ನ ಹೆಸರನ್ನು ಈ ಹಳ್ಳಿಯಲ್ಲಿ ಕೇಳಿದ್ದೇವೆ. ನೀನು ಬಹಳ ಶುದ್ಧ ಮತ್ತು ಗಟ್ಟಿಯಾದ ಹಾಲನ್ನು ಹಳ್ಳಿಗೆಲ್ಲ ಕೊಡುತ್ತೀಯಂತೆ. ನಮಗೆ ಉಳಿದ ಹಾಲನ್ನೆಲ್ಲ ಕೊಡು. ನಾವು ಅದನ್ನು ಮಾರಿ ನಿನಗೂ ಸ್ವಲ್ಪ ಹಣವನ್ನು ಕೊಡುತ್ತೇವೆ ಎಂದರು. ಅದು ಸಾಧ್ಯವಿಲ್ಲ. ನಾನು ನನ್ನ ಹಳ್ಳಿಯವರಿಗೆಲ್ಲ ಹಾಲನ್ನು ಕೊಟ್ಟು ಮಿಕ್ಕಿದ್ದನ್ನು ಭೋಲೆನಾಥನಿಗೆ ಕೊಡಬೇಕು ಎಂದನು. ಅದಕ್ಕೆ ಶೆಟ್ಟಿ ದಂಪತಿಗಳು, ಶಿವನಿಗೂ ಕೊಟ್ಟು ಉಳಿದ ಹಾಲನ್ನು ಕೊಡು. ಹಾಲನ್ನು ಮಾರಿ ನಿನಗೆ ಜಾಸ್ತಿ ಹಣವನ್ನು ಕೊಡುತ್ತೇವೆ ಎಂದರು. ಅದೆಲ್ಲ ಸಾಧ್ಯವಿಲ್ಲ. ನಾನು ಇಲ್ಲಿಯ ತನಕ ಶಿವಪ್ಪನಿಗೆ ಹಾಲು ಕೊಡುವುದನ್ನು ತಪ್ಪಿಸಿಲ್ಲ. ಈಗ ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮೊಂದಿಗೆ ನನ್ನ ಮಾತು ಏನೂ ಇಲ್ಲ. ನೀವು ಇನ್ನೂ ಹೊರಡಬಹುದು ಎಂದನು. ಶೆಟ್ಟಿ ದಂಪತಿಗಳು, ಓಹೋ, ನೀನು ಮಹಾಭಾರಿ ಶಿವನೊಬ್ಬನೇ
ಇವನೊಬ್ಬನೇ ಶಿವಭಕ್ತ, ಯಾರೂ ಇಲ್ಲ ಎಂದು ಹೇಳಿ ಹೊರಟರು. ಮರುದಿನ ಶಿವಪಾರ್ವತಿಯರು ಬಡ ಬ್ರಾಹ್ಮಣ ದಂಪತಿಗಳಾಗಿ ಬಂದು ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತರು. ಶಿವು ತಾನು ಮಾರಿ ಉಳಿದ ಹಾಲನ್ನು ದೇವಸ್ಥಾನಕ್ಕೆ ತರುತ್ತಿದ್ದ. ಅವನನ್ನು ನೋಡಿದ ಬ್ರಾಹ್ಮಣ ಶಿವ ದುಃಖದಿಂದ ಕಣ್ಣೀರು ಹಾಕಿದರು. ಪಾರ್ವತಿ ಸಮಾಧಾನ ಮಾಡುತ್ತಿದ್ದಳು. ಶಿವು ಬಂದು ನಿಮ್ಮ ಕಷ್ಟವೇನೆಂದು ಹೇಳಿ, ನನ್ನ ಕೈಯಲ್ಲಿ ಆದರೆ ಸಹಾಯ ಮಾಡುತ್ತೇನೆ ಎಂದನು. ಏನು ಹೇಳಲಿ, 2 ದಿನದಿಂದ ತಿನ್ನಲು ಏನೂ ಸಿಕ್ಕಿಲ್ಲ, ಹೊಟ್ಟೆ ಹಸಿವು ತಡೆಯಲಾರೆ ಎಂದು ಅಳಲು ಶುರು ಮಾಡಿದನು. ತಕ್ಷಣ ಶಿವು ತನ್ನಲ್ಲಿದ್ದ ಹಾಲನ್ನು ಕುಡಿಯಲು ಕೊಟ್ಟು, ಈಗ ಹಾಲನ್ನು ಕುಡಿಯಿರಿ, ನಾನು ಸ್ವಲ್ಪ ಪಾಯಸ ಮಾಡಿ ತಂದಿದ್ದೇನೆ, ಅದನ್ನು ಕೊಡುತ್ತೇನೆ, ನಿಮ್ಮ ಹೊಟ್ಟೆ ತುಂಬುತ್ತದೆ ಎಂದು 2 ಕೊಟ್ಟನು. ಬ್ರಾಹ್ಮಣನ ಪತ್ನಿ ಅವನಿಗೆ, ಮಗು, ಶಿವ ನಿನಗೆ ಒಳ್ಳೆಯದನ್ನು ಮಾಡಲಿ. ಹಸಿದಿದ್ದ ನಮಗೆ ಹಾಲು ಮತ್ತು ಕೀರನ್ನು ಕೊಡುವುದರ ಮೂಲಕ ಶಿವನ ಸೇವೆ ಮಾಡಿರುವೆ. ಆದರೆ ನಾನು ನಿನಗೆ ಮೋಸ ಮಾಡಿ ಶಿವನಿಗೆ ಅರ್ಪಿಸಬೇಕಾದ ಹಾಲು ಮತ್ತು ಪಾಯಸವನ್ನು ಸೇವಿಸುವುದಿಲ್ಲ. ನಮಗಾಗಿ ನೀನು ನಿನ್ನ ನಿಯಮಗಳನ್ನು ಏಕೆ ಮುರಿಯಬೇಕು ಎಂದು ಪಾರ್ವತಿಯು ಕೇಳಿದಳು. ಆಗ ಶಿವು ಹೇಳಿದ, ನೀವು ನನ್ನ ಮಾತಾಪಿತರು ಇದ್ದ ಹಾಗೆ. ನಿಮಗೆ ನಾನು ಹಾಲು ಪಾಯಸ ಕೊಟ್ಟರೆ ಶಿವನು ಇಷ್ಟಪಡುತ್ತಾನೆ. ತಂದೆ ತಾಯಿಯನ್ನು ಕಾಪಾಡುವುದು, ಹಸಿದವರಿಗೆ ಅನ್ನ ಕೊಡುವುದು, ದುರ್ಬಲರಿಗೆ ಸಹಾಯ ಮಾಡುವುದು, ಇವುಗಳನ್ನೆಲ್ಲ ನಮ್ಮ ಶಿವ ಮೆಚ್ಚುತ್ತಾನೆ. ನಾನು ನಿಮಗೆ ಕೊಟ್ಟ ಪಾಯಸ ಮತ್ತು ಹಾಲು ಶಿವನಿಗೂ ಅರ್ಪಿತವಾಗಿರುತ್ತದೆ. ಆದ್ದರಿಂದ ನೀವು ಸೇವಿಸಿ ಎಂದನು. ಪಾರ್ವತಿ ಪರಮೇಶ್ವರರು ಅವನ ಮಾತುಗಳನ್ನು ಕೇಳಿ ಸಂತೋಷಗೊಂಡು ತಮ್ಮ ನಿಜ ರೂಪದಿಂದ ಪ್ರತ್ಯಕ್ಷರಾಗಿ ಶಿವಗೆ ದರ್ಶನವನ್ನು ಕೊಟ್ಟರು. ಶಿವ ಪಾರ್ವತಿಯರನ್ನು ಕಣ್ತುಂಬ ನೋಡಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿದನು. ಪರಮೇಶ್ವರನು, ಮಗು, ನಿನ್ನ ನಿಜಭಕ್ತಿ, ಪ್ರೀತಿ, ಶ್ರದ್ಧೆಗೆ ನಾವು ಸಂತುಷ್ಟರಾಗಿದ್ದೇವೆ. ನಿನಗೆ ಏನು ಬರಬೇಕು ಅದನ್ನು ಕೇಳು ಎಂದನು. ಶಿವು ಅವರನ್ನು ನೋಡುವುದರಲ್ಲೇ ಮೈಮರೆತಿದ್ದನು. ಏನು ಯೋಚಿಸುತ್ತಿರುವೆ ಮಗು, ವರವನ್ನು ಕೇಳು ಎಂದರು. ಭಗವಂತ, ಅನಾಥನಾಥ, ದೀನಬಂಧು, ಆಪದ್ಬಾಂಧವ, ಕರುಣಾಸಾಗರ ಪರಮೇಶ್ವರ, ನೀನೇ ನನ್ನ ಬಂಧು ಬಳಗ, ರಕ್ಷಕ, ನೀವೇ ನನ್ನ ತಾಯಿ ತಂದೆಯರು. ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ. ನಿಮ್ಮ ಮೇಲೆ ಹೆಚ್ಚು ಹೆಚ್ಚು ಭಕ್ತಿ ಬರುವಂತೆ ಅನುಗ್ರಹಿಸುವಂತೆ, ಅದಕ್ಕಿಂತ ನನಗೇನು ಬೇಡ ಎಂದು ಗದ್ಗದ ಕಂಠದಿಂದ ಹೇಳಿದನು. ಶಿವಪಾರ್ವತಿಯರು ಸಂತೋಷದಿಂದ ಅವನಿಗೆ ಆಶೀರ್ವಾದವನ್ನು ಮಾಡಿ, ಈ ಭೂಮಿಯ ಮೇಲೆ ಬಹಳ ಕಾಲ ಸುಖವಾಗಿ ಜೀವಿಸು. ಇನ್ನು ಮುಂದೆ ನಿನಗೆ ನೋವು ದುಃಖ ಇರುವುದಿಲ್ಲ. ನಿನ್ನ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರುತ್ತದೆ. ಒಂದಷ್ಟು ಕಾಲ ಭೂಮಿಯಲ್ಲಿ ಜೀವಿಸು, ನಂತರ ಕೈಲಾಸಕ್ಕೆ ಕರೆಸಿಕೊಳ್ಳುವೆ ಎಂದು ಹರಸಿ ಅದೃಶ್ಯರಾದರು. ಸರ್ವೇ ಜನ ಸುಖಿನೋ ಭವಂತು.